ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ಆ್ಯಸ್ ಯೂಶುವಲ್ ಇವತ್ತು ಕೂಡ 6 ಎಳೆ ದಾರವನ್ನು ತೊಗೊಂಡು ಅಂಥದ್ದಲ್ಲಿ ಒಂದು ಲಾಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆ 11 ನೀಡಲ್ನ ತೊಗೊಂಡಿದ್ದೀನಿ. ಇದನ್ನು ಬೆಳೆಸಿ ಯಾವ ರೀತಿ ಕ್ರೋಶೆಟ್ ಇದನ್ನು ಮಾಡಬೇಕು ಅಂದರೆ, ಫಸ್ಟು ನಾನು ಸ್ಕ್ವೇರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ಸ್ನ ತೊಗೊಂಡು ಫಸ್ಟು ಬೀಡ್ಸ್ ಜೊತೆಗೆ ಥ್ರೆಡ್ನ ಲಾಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಲಾಕ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ, ಈ ರೀತಿ 2 ಟೈಮ್ಸ್ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಸೆಕ್ಯೂರ್ ಮಾಡ್ಕೊಬೇಕಾಗತ್ತೆ. ಆನಂತರ ನೋಡಿ, ಹಿಂಬದಿಯಲ್ಲಿ ಒತ್ತಿ ಇಟ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ಸ್ನ. ನೋಡಿ, ಈ ರೀತಿ ನೀಡಲ್ನ ಪಾಸ್ ಮಾಡಿ ಥ್ರೆಡನ್ನ ಒಳಭಾಗದಿಂದ ಹೊರಗೆ ತೊಗೊಂಬಂದು ಸಿಂಗಲ್ ಕ್ರೋಶ ಅಥವಾ ಲಾಕನ್ನು ಮಾಡ್ಕೊಳ್ಳಿ. ಓಕೆನಾ? ಹೀಗೆ ಲಾಕ್ ಆದಮೇಲೆ ಸುಜ್ಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಥ್ರೆಡ್ನ ಸ್ಕ್ವೇರ್ ಬೀಡ್ಸ್ ಒಳಭಾಗದಿಂದ ತೊಗೊಂಡು ಆ ನಂತರ ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಬನ್ನಿ. ಈ ಡಿಸೈನ್ ಪೂರ್ತಿ ಹಾಗೆಯೇ ಬರುತ್ತೆ. ಸುಜ್ಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೊತ ಬರಬೇಕು. ನೋಡಿ, ಈ ರೀತಿ ಒಂದು ಸೈಡ್ ಸ್ಕ್ವೇರ್ ಇದೆಯಲ್ಲ, ಅದರಲ್ಲಿ ಒಂದು ಸೈಡ್ ಲೈನ್ ಆಗೋ ತನಕ ಅದೇ ಥರನೇ ಕಂಟಿನ್ಯೂ ಮಾಡ್ತಾ ಬರೋದು. ಈಗ ಎಕ್ಸ್ಟ್ರಾ ಲಾಕ್ ಆಗಿದ್ದಂಥ ಎಕ್ಸ್ಟ್ರಾ ಥ್ರೆಡ್ಸ್ನ ಇಲ್ಲೇ ಕಟ್ ಮಾಡ್ಕೊಬೇಡಿ. ಒಂದು 4 ಟೈಮ್ಸು ಹಾಫ್ ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ಆಮೇಲೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಈ ರೀತಿ ಅದರ ಎಂಡಿಂಗ್ ಅಂದರೆ ಒಂದು ಸೈಡ್ ಎಂಡಿಂಗ್ ಬರೋ ತನಕ ನೀವು ಡಬಲ್ ಕ್ರೋಶದಿಂದ ಕಂಪ್ಲೀಟ್ ಮಾಡ್ತಾ ಬರಬೇಕು. ನೋಡಿ, ಈ ರೀತಿ ಕಂಪ್ಲೀಟ್ ಆದಮೇಲೆ ನಾನು ಇದನ್ನು ಥ್ರೆಡ್ಗೆ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಬಟ್ಟೆ ಇರುತ್ತಲ್ಲ, ಬಟ್ಟೆ ಭಾಗದಲ್ಲಿ ಬಟ್ಟೆಗೆ ಸೇರಿಸಿ ಒಂದು ಲಾಕನ್ನು ಮಾಡ್ಕೊಬೇಕು. ಹೀಗೆ ಒಂದು ಸರಿ ಲಾಕ್ ಮಾಡಿದ್ರೆ ಸಾಕು, ಬಟ್ಟೆಗೆ ಸೆಕ್ಯೂರ್ ಆಗುತ್ತೆ ಈ ಡಿಸೈನು. ನೋಡಿ, ಹೀಗೆ ಸೆಕ್ಯೂರ್ ಆದಮೇಲೆ ನಂತರ ಈ ಸೈಡು ಒಂದು ಸೈಡ್ ಆಗಿದ್ದಲ್ವ, ಅದರ ಅಪೋಸಿಟ್ ಸೈಡಿಂದ ಮತ್ತೆ ನಾವು ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ, ಈ ರೀತಿ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಬನ್ನಿ. ಈ ಸ್ಕ್ವೇರ್ನ ಈ ಸೈಡ್ ಕೂಡ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊತಾ ಬನ್ನಿ. ನೋಡಿ, ಈ ರೀತಿ ಕಂಪ್ಲೀಟ್ ಆದಮೇಲೆ ಮತ್ತೆ ಸ್ಕ್ವೇರ್ ಬಿಡ್ಸ್ನ ಇಲ್ಲಿ ತೊಗೊತಾ ಇದ್ದೀನಿ. ಇನ್ನೊಂದು ಸ್ಕ್ವೇರ್ ಬಿಡ್ಸ್ನ ತೊಗೊಂಡು ಅದಕ್ಕೂ ಸೇರಿ ಲಾಕ್ನ ಮಾಡ್ಕೊಬೇಕು. ನೋಡಿ, ಈ ರೀತಿ ಲಾಕ್ನ ಮಾಡಿ ಮತ್ತೆ ಹಾಫ್ ಡಬಲ್ ಕ್ರೋಶದಿಂದ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಬರಬೇಕಾಗತ್ತೆ. ನೋಡಿ, ಈ ರೀತಿ ಒಂದ್ರ ಪಕ್ಕ ಒಂದು ಬರೋ ಹಾಗೆ ನೋಡಿಕೊಂಡು ನಾವು ಹಾಫ್ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ತಾ ಬರಬೇಕು. ಇಲ್ಲೂ ಕೂಡ ಅಷ್ಟೇ, ಒಂದು ಸೈಡ್ ಸ್ಕ್ವೇರ್ ಬಿಡ್ಸ್ನಲ್ಲಿ ಒಂದು ಸೈಡ್ ಆದಮೇಲೆ ಮತ್ತೆ ನಾವು ಅದನ್ನು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಬೇಕು. ಸೆಕೆಂಡ್ ಟೈಮ್ನಲ್ಲೂ ಅದೇ ರೀತಿಯೇ ಬರುತ್ತೆ. ಡಿಸ್ಟೆನ್ಸ್ನ ನೋಡಿ ಚೆಕ್ ಮಾಡಿಕೊಂಡು ಆನಂತರ ನೀವು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ನಾನು ಒಂದು 3 ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಕಂಟಿನ್ಯೂ ಮಾಡ್ತಾ ಬಂದು ಇಷ್ಟು ಆದಮೇಲೆ ನೋಡಿ, ಇಲ್ಲಿ ನಾನು ಒಂದು 2 ಇಂಚಷ್ಟು ಥ್ರೆಡನ್ನು ಬಿಟ್ಕೊತಿದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು 2 ಕಲರ್ನ ಈ ಸ್ಕ್ವೇರ್ ಬಿಡ್ಸ್ಗೆ ಯೂಸ್ ಮಾಡ್ತಿರೋದು, ಅದಕ್ಕೋಸ್ಕರ. ನೋಡಿ, ಫಸ್ಟ್ ಒಂದು ಸೈಡ್ ಆಗಾದ್ಮೇಲೆ ಈ ಎಕ್ಸ್ಟ್ರಾ ಇದೆಯಲ್ಲ ಥ್ರೆಡ್ಡು, ಇದಕ್ಕೆ ನಾನು ಮತ್ತೊಂದು ಕಲರ್ ಥ್ರೆಡ್ಸ್ನ ಲಾಕ್ ಮಾಡ್ಕೊತಿದ್ದೀನಿ. ಅಂದರೆ ಇದ್ರ ಮುಂದಿನ ಡಿಸೈನ್ ಬಂದುಬಿಟ್ಟು ಈ ಕಲರಲ್ಲಿ ಬರುತ್ತೆ, ಯೆಲ್ಲೋ ಕಲರಲ್ಲಿ ಬರುತ್ತೆ. ಅದಕ್ಕೆ ಇರುತ್ತೆ. ಡಬಲ್ ಕಲರಲ್ಲೂ ಮಾಡ್ಬೋದು ಅಥವಾ ಸಿಂಗಲ್ ಕಲರಲ್ಲಿ ನೀವು ಮಾಡ್ಕೊಂಡು ಕೂಡ ಹೋಗ್ಬೋದು. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡ್ರೆ ಇದರ ಮುಂದಿನ ಡಿಸೈನ್ ಬಂದುಬಿಟ್ಟು ನೆಕ್ಸ್ಟು ಯೆಲ್ಲೋ ಕಲರಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಲಾಕ್ ಮಾಡಿ ಆಮೇಲೆ ಎಷ್ಟು ಬೇಕಷ್ಟು ಥ್ರೆಡ್ ಇಟ್ಕೊಂಡ್ರೆ ಸಾಕು. ಉಳಿಯೋದನ್ನು ಕಟ್ ಮಾಡ್ಕೊಂಬೇಡೋಣ.
ಆನಂತರ ಮತ್ತೆ ಇದನ್ನು ಸ್ವಲ್ಪ ಟರ್ನ್ ಮಾಡಿಕೊಂಡು ಇದನ್ನು ಸ್ಟಾರ್ಟ್ ಮಾಡೋಣ. ಎಸ್, ನಾವೆಲ್ಲಿ ಜಾಯಿಂಟ್ ಮಾಡಿರ್ತೀವೋ ಅಲ್ಲಿಂದ ನೋಡಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಡಬಲ್ ಲಾಕ್ನ ಮಾಡ್ಕೊತಿದ್ದೀನಿ. ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಬೇಸಿಕಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಸ್ಟಾರ್ಟಿಂಗಲ್ಲಿ ಹೇಗೆ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದೇ ರೀತಿಯೇ ಕಂಟಿನ್ಯೂ ಮಾಡ್ತಾ ಹೋಗೋದು. ಈಗಲೂ ಕೂಡ ಅದೇ ರೀತಿಯೇ ಡಬಲ್ ಕ್ರೋಶದಿಂದ ಎರಡು ಸೈಡ್ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಸ್ಕ್ವೇರ್ ಬೀಡ್ಸ್ಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು. ಇದೇ ರೀತಿ ನೋಡಿ ಎಲ್ಲೂ ಕೂಡ ಸ್ಕ್ವೇರ್ ಬೀಡ್ಸು ಕಾಣಬಾರ್ದು. ಆ ರೀತಿ ನಾವು ಕ್ಲೀನಾಗಿ ಕವರ್ ಆಗ್ತಾ ಬಂದರೆ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಕೆಲವೊಂದು ಸರಿ ಥ್ರೆಡ್ಸ್ ಕೂಡ ಜಾರುತ್ತೆ. ನಾನು ಇಲ್ಲಿ 11 mm ನೀಡಲ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ 10 mm ತೊಗೊಂಡ್ರೆ ಇನ್ನು ಸ್ವಲ್ಪ ಕಂಫರ್ಟಾಗಿ ನಿಮ್ಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ರಿಂಗ್ ಬೀಡ್ಸ್ ಸ್ಕ್ವೇರ್ ಬೀಡ್ಸ್ ಇದೆ ಅಲ್ವಾ, ಅದಕ್ಕೆ ಮತ್ತೆ ಲಾಕ್ನ ಮಾಡ್ಕೊಬೇಕು. ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. ಎಸ್ ನೋಡಿ, ಇವಾಗ ಒಂದು ಪಾರ್ಟ್ ರೆಡ್ ಕಲರು, ಇನ್ನೊಂದು ಪಾರ್ಟು ಯೆಲ್ಲೋ ಕಲರ್ ಬರೋ ಹಾಗೆ ಡಬಲ್ ಕಲರಲ್ಲಿ ಈ ಸ್ಕ್ವೇರ್ ಬೀಡ್ಸ್ನ ಫುಲ್ಲು ಕವರ್ ಮಾಡ್ತಾ ಹೋಗ್ತಿದ್ದೀನಿ ನಾನು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಫುಲ್ ಸ್ಯಾರಿ ಫುಲ್ ಇದೇ ರೀತಿ ಡಿಸೈನ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾನು ನೋಡಿ ಒಂದು ಸೈಡ್ ಆದಮೇಲೆ ಅಂದರೆ ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ನಾನಲ್ಲಿ ಬೀಡ್ಸ್ನ ಯೂಸ್ ಮಾಡ್ತೀನಿ. ಈಗ ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ಇಲ್ಲೊಂದು ಬೀಡ್ಸ್ನ ತೊಗೊಳೋಣ. ಒಂದು 5 mm ಬೀಡ್ಸ್ ತೊಗೊಂಡ್ರೆ ತುಂಬ ನೀಟಾಗಿ ಕಾಣುತ್ತೆ ಡಿಸೈನು. ನೀವು ಪ್ರತಿಯೊಂದು ಸ್ಕ್ವೇರಲ್ಲೂ ಕೂಡ ಒಂದೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಬೋದು. ನಾನಿಲ್ಲಿ ಒಂದು ಬಿಟ್ಟು ಇನ್ನೊಂದಕ್ಕೆ ರೌಂಡ್ ಬೀಡ್ಸ್ನ ತೊಗೊಂಡು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಲಾಕ್ ಮಾಡ್ಕೊತಿದ್ದೀನಿ. ನೋಡಿ ಇದೇ ರೀತಿಯೇ ಇಲ್ಲಿ ಮಾತ್ರ ನಾನು ಒಂದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಪ್ರತಿಯೊಂದಕ್ಕೂ ಬೇಕಾದ್ರೆ ಇದೇ ರೀತಿ ನೀವು ಆ್ಯಡ್ ಮಾಡ್ಕೊತ ಹೋಗಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಮಸ್ತ್ ನೋಡಿ ಈ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊತ ಹೋಗಿ ಎಂಡಿಂಗ್ನಲ್ಲಿ ಒಂದು 2 ಸರಿ ಚೈನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನು ಮತ್ತು ಬೇರೆ ಏನಿಲ್ಲ, ಲಾಕ್ ಆಗಿದೆ ಸೀರೆ. ಈ ಡಿಸೈನ್ಗೆ ಎರಡೂ ಕಡೆಯಲ್ಲೂ ಕೂಡ ನೀವು ಒಂದೇ ಥರನೇ ಬಂದಿದೆ. ನೀವು ಯಾವ ರೀತಿ ಬೇಕಾದರೆ ಹಾಕ್ಕೊಬೋದು. ಎಸ್ ನೋಡಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಸೈಡು ಕೂಡ ಒಂದೇ ರೀತಿಯೇ ಡಿಸೈನ್ ಬರುತ್ತೆ. ಆನಂತರ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ಇದನ್ನು ನೀವು ಸ್ಯಾರಿಗೆ ಫುಲ್ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ಎಸ್ ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಬೆಲ್ ಐಕನ್ನ ಒತ್ತೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.